ಬಂದು ಭಾನುವಾರ ಅಡ್ಮಿಂಟ್ ಆಗಿರೋದು. ಹೋಟ್ಲದೇನು ತಿನ್ನೋಕ್ಕಾಗಲ್ಲ, ತರಬೇಕು ಊಟನ. ನನಗೇನು ಲಿವರ್ಗೆ ಏನೇನು ಬೇಕೋ ಆಹಾರ, ಏನು ಎತ್ತ ಏನು ಎಲ್ಲ ಈ ಥರ ಇಂಜೆಕ್ಷನ್ಸ್, ಕೈ ಸ್ವೆಲ್ಲಿಂಗ್ ಥರ ಆಗ್ತದೆ. ಊಟ ಹೀಗಿದೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಇವಾಗ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. 2 ತಿಂಗಳಾದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. 2 ತಿಂಗಳ ಹತ್ರ ಆಗಿದೆ ಆಯಿತಾ. ನಾನು ವ್ಲಾಗ್ ಮಾಡಿರಲಿಲ್ಲ, ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ನಾನು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಸೊ ಹಂಗಾಗಿ. ಹಾಗೆಯೇ ನಾನು ಶಾರ್ಟ್ಸ್ ಮತ್ತು ರೀಲ್ಸ್ ಅಪ್ಲೋಡ್ ಮಾಡ್ತಿದ್ದೆ, ಸಿಂಪಲಾಗಿ ಅಷ್ಟೇ ಬಿಟ್ಟರೆ ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ಹೀಗಾಗಿ ಮೊದಲಿಗೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂದರೆ 2 ತಿಂಗಳ ಗಂಟ ಏನಾಗಿತ್ತು, ನನಗೇನು ಸಮಸ್ಯೆಯಲ್ಲಿ ಬಳಲ್ತಿದ್ದೆ ಅಂತ ಹೇಳ್ಬೇಕಲ್ವಾ, ನಿಮಗೆ ಆ ಕಾರಣನ ತಿಳಿಸ್ಬೇಕಲ್ವಾ. ಸೊ ಹಂಗಾಗಿ ಫಸ್ಟಿಗೆ ನಾನು ಹಾಸ್ಪಿಟಲೈಸ್ಡ್ ಆಗಿದ್ದೆ ಆಯಿತಾ. ನನಗೆ ಹೆಪಟೈಟಿಸ್ ಎ ವೈರಸ್ಸಿಂದ ಬಳಲ್ತಿದ್ದೆ, ತುಂಬ ಮಾರಣಾಂತಿಕ ವೈರಸ್ಸಿಂದ ಬಳಲ್ತಿದ್ದೆ. ಹಾಗೆ ಜಾಂಡಿಸ್ ಕೂಡ ಜಾಸ್ತಿ ಆಗಿಬಿಟ್ಟಿತ್ತು ನನಗೆ ಅದರಿಂದಾಗಿ. ಹಾಗಾಗಿ ನಾನು ತುಂಬ ದಿನ ಗ್ಯಾಪ್ ತೊಗೊಳಂಗಾಯಿತು ವೀಡಿಯೋಸ್ ಮಾಡಲಿಕ್ಕೆ. ಫಸ್ಟಿಗೆ ನಾನು ಹಾಸ್ಪಿಟಲಲ್ಲಿ ಹೇಗಿತ್ತು ನನ್ನ ಹೆಪಟೈಟಿಸಿಂದ ಅಲ್ಲಿ ಮೆಡಿಸಿನ್ಸ್ ಹೇಗಿತ್ತು, ಅಲ್ಲಿ ಅನುಭವ ಹೇಗಿತ್ತು, ಹಾಸ್ಪಿಟಲಲ್ಲಿ ನನ್ನ ದಿನ ಹೇಗೆ ಕಳೆದೆ, ಅದನ್ನು ಸಣ್ಣ ಸಣ್ಣದಾಗಿ ವೀಡಿಯೋನ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಆಹಾರ ಕ್ರಮ ಹೇಗಿತ್ತು ಅದನ್ನೆಲ್ಲ ನಿಮಗೆ ಶೇರ್ ಮಾಡಿದ್ದೀನಿ. ಹೆಪಟೈಟಿಸ್ ಬಂದರೆ ಹೇಗೆ ಆಗ್ತಾರೆ ಮನುಷ್ಯರು, ಅದನ್ನು ನೀವು ಕಣ್ಣಿಂದ ನೋಡ್ಬೋದು. ಅದನ್ನು ನಿಮಗೆ ರಿಯಲಿಸ್ಟಿಕ್ಕಾಗೆ ತೋರಿಸೋದಕ್ಕೆ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಹೀಗೆ ಹೇಗೆ ಕಾಣಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ. ಹಾಸ್ಪಿಟಲಲ್ಲಿ ಹೇಗಾಗಿದ್ದೀನಿ ನಾನು ಅಂತ ನೋಡ್ಬೋದು. ಎಷ್ಟು ಬದಲಾವಣೆ ತೊಗೊಂಬರುತ್ತೆ ನೋಡಿ. ಸಣ್ಣ ಒಂದು ವೈರಸ್ಸು ಜೀವನೇ ಹೋಗೋ ಮಟ್ಟಕ್ಕೆ ಮಾಡುತ್ತೆ ಅಂದರೆ ಅಲ್ಲಿ ಯೋಚನೆ ಮಾಡಿ. ಸಾವಿನ ಮನೆ ಕದನ ತಟ್ಟು ಬಂದಿದ್ದೀನಿ ಅಂತ ಹೇಳ್ಬೋದು. ಬದುಕು ಬಂದಿರೋದೇ ಪವಾಡ. ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ, ನಿಮಗೆ ಪುನರ್ಜನ್ಮ ಸಿಕ್ಕಿದೆ. ಆಲ್ಮೋಸ್ಟ್ ಆಲ್ ಹೆಪಟೈಟಿಸ್ ಒಳಗಾದವ್ರು ಉಳಿಯೋದೇ ಚಾನ್ಸ್ ಕಮ್ಮಿ. ಅಕ್ಕ ನಿಮ್ಮ ಫುಡ್ ರೊಟೀನ್ ತುಂಬ ಚೆನ್ನಾಗಿದೆ, ಇದೇ ಥರ ಫಾಲೋ ಮಾಡಿ, ನಿಮ್ಗೆ ಒಳ್ಳೆಯದಾಗತ್ತೆ. ಹಾಗೆ ಸಿಂಟಮ್ಸ್ ಬಗ್ಗೆ ಹೇಳಿ ಅಂತೆಲ್ಲ ಕೇಳಿದ್ದೀರಾ. ಫಸ್ಟಿಗೆ ನಾನು ಹಾಸ್ಪಿಟಲಲ್ಲಿ ಹೇಗಿತ್ತು ನನ್ನ ಅನುಭವನ ನೋಡ್ಕೊಂಡು ಬನ್ನಿ. ಮುಂದಿನ ವ್ಲಾಗಲ್ಲಿ ಹೆಪಟೈಟಿಸ್ ಎ ಅನುಭವ, ನನಗೆ ಸಿಂಟಮ್ಸ್ ಹೇಗಿತ್ತು ಮನೇಲಿ, ನಾನು ಏನೆಲ್ಲ ಅನುಭವಿಸ್ದೆ, ಏನೆಲ್ಲ ನನಗೆ ಟ್ರೀಟ್ಮೆಂಟ್ ಮಾಡಿದ್ರು, ಹಾಗೆ ಏನೆಲ್ಲ ಟೆಸ್ಟ್ ಮಾಡಿಸಿದ್ರು, ಅದೆಲ್ಲ ನಿಮಗೆ ಶೇರ್ ಮಾಡ್ತೀನಿ. ಮೊದಲಿಗೆ ಹಾಸ್ಪಿಟಲ್ ವ್ಲಾಗ್ನ ನೋಡ್ಕೊಂಡು ಬನ್ನಿ, ಹೇಗಿತ್ತು ಅಲ್ಲಿ ಅನುಭವ, ನಾನು ಹೇಗಾಗಿದ್ದೀನಿ ಅದನ್ನೆಲ್ಲ ನೋಡಿ. ಹಾಗೆಯೇ ನನಗೆ ಪ್ರೋತ್ಸಾಹ ನೀಡಿ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಬರ್ತಾ ಹೋಗುತ್ತೆ. ನನಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡಿ. ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಹಾಕಿರ್ತೀನಿ. ಬನ್ನಿ ಈಗ ಮೊದಲಿಗೆ ತಡ ಮಾಡೋದು ಬೇಡ. ಫಸ್ಟಿಗೆ ನನಗೆ ಹಾಸ್ಪಿಟಲಲ್ಲಿ ನನಗೆ ಏನೆಲ್ಲ ನಡೀತು, ಜರ್ನಿ ಹೇಗಿತ್ತು, ಹಾಸ್ಪಿಟಲ್ ಜರ್ನಿ, ಹೆಪಟೈಟಿಸ್ ಜರ್ನಿ ಹೇಗಿತ್ತು ಅಂತ ನೋಡ್ಕೊಂಡು ಬನ್ನಿ. ನನ್ನ ಕೈಲಿ ಆದಷ್ಟು ಶೇರ್ ಮಾಡಿದ್ದೀನಿ ಆಯಿತಾ. ಒಂದು ಸುಸ್ತು ಸಂಕಟದಲ್ಲೇ ವಿಡಿಯೋ ಮಾಡಿದ್ದೀನಿ, ಯಾಕೆಂದರೆ ನೀಟಾಗಿ ಹೇಳ್ಬೇಕು, ಗೊತ್ತಾಗಬೇಕು ಹೇಗಾಗಿದ್ದೀನಿ, ಹಾಸ್ಪಿಟಲಲ್ಲಿ ಹೇಗಿರುತ್ತೆ, ಮೆಡಿಸಿನ್ಸ್ ಆಗಿ ಹೇಗೆ ನಾನು ಪ್ರಿಕಾಷನ್ ತೊಗೋಬೇಕು, ಅದೆಲ್ಲ ಸಿಂಪಲಾಗಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಒಂದು ಲೈಕ್ ಮುಖಾಂತರ ನನಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ತೀನಿ. ಫಸ್ಟಿಗೆ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಂಟಮ್ಸ್ ಬಗ್ಗೆ ಎಲ್ಲ ತಿಳಿಸ್ತೀನಿ ಆಯಿತಾ. ಇದಿಷ್ಟೇ ವ್ಲಾಗು. ಹಾಸ್ಪಿಟಲಲ್ಲಿ ಹೇಗಿತ್ತು ಅಲ್ಲಿ ಇದೆಲ್ಲ ಸಿಂಪಲಾಗಿ ತೋರಿಸಿದ್ದೀನಿ. ನನ್ನ ಆಹಾರ ಕ್ರಮ ಹೇಗಿತ್ತು ಅಂತೆಲ್ಲ ಹೇಳ್ಬಿಟ್ಟು. ಸೊ ಬನ್ನಿ ನೋಡ್ಕೊಂಡು ಬನ್ನಿ ಈಗ ಮೊದಲಿಗೆ. ಫ್ರೆಂಡ್ಸ್, ಇದು ಡೇ 2 ಆಯಿತಾ. 2ನೇ ದಿನದಲ್ಲಿ ನಾನು ವಿಡಿಯೋ ಮಾಡಿರೋದು ಸಿಂಚು. ಮೊದಲನೇ ದಿನ ಮಾಡೋಕ್ಕಾಗಿಲ್ಲ, ಸಿಕ್ಕಾಪಟ್ಟೆ ಗಾಬರಿಯಲ್ಲಿ ಇದ್ಲು ಅವಳು ಕೂಡ, ನಾನು ಕೂಡ. ಏಕೆಂದರೆ ಅಷ್ಟೇ ಮೆಡಿಸಿನ್ಸು, ಅಷ್ಟೇ ಡಾಕ್ಟರ್ಸ್ಗಳು 2-3 ಜನ ಬಂದು ನೋಡ್ಕೊಂಡು ಹೋಗಿದ್ದು. ಅಂದರೆ ಸಿಕ್ಕಾಪಟ್ಟೆ ಅಂದರೆ ಸಿವಿಯರ್ ಪ್ರಾಬ್ಲಮ್ ಆಗಿತ್ತು ಅಂತಲೇ ಹೇಳ್ಬೋದು. ಅಂದರೆ ವೈರಸ್ಸು ತುಂಬ ಸ್ಪ್ರೆಡ್ ಆಗಿಬಿಟ್ಟಿತ್ತು. ಲಿವರ್ ವರ್ಕೇ ಮಾಡ್ತಿರಲಿಲ್ಲ ಆಲ್ಮೋಸ್ಟ್ ಆಲ್ ನನಗೆ. ಹಾಗಾಗಿ ಮೊದಲನೇ ದಿನ ತುಂಬ ವಾಮಿಟ್ ಇತ್ತು. ಆ ಮೆಡಿಸಿನ್ಸ್ ನನಗೆ ವರ್ಕ್ ಆಗ್ತಿರಲಿಲ್ಲ, ಬಾಡಿಗೆ ಅಡ್ಜಸ್ಟ್ ಆಗ್ತಿರಲಿಲ್ಲ. ಸೊ ಹಾಗಾಗಿ 2ನೇ ದಿನದಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಮೊದಲನೇ ದಿನ ಪೂರ್ತಿ ನಾನು ಭಯದಲ್ಲೇ ಕಳೆದಿದ್ದೀನಿ ಅಂತ ಹೇಳ್ಬೋದು. ಅವತ್ತೇ ಹೀರೋ ಸಂತೋಷ್ ಅವರು ಜಾಂಡಿಸಿಂದ ತೀರ್ಕೊಂಡಿದ್ದು ವಿಡಿಯೋ ನೋಡಿಬಿಟ್ಟಿದ್ದೆ. ಸೊ ಹಾಗಾಗಿ ನಾನು ತುಂಬ ಗಾಬರಿಗೊಳಗಾಗಿದ್ದೆ. ಅದಕ್ಕೆ ನನಗೆ ಅವತ್ತು ಇನ್ನೂ ಜಾಸ್ತಿ ಸುಸ್ತು ಕಾಣಿಸ್ಕೊಂಡ್ಬಿಟ್ಟಿತ್ತು. ಸೊ ಇದು ಸೆಕೆಂಡ್ ಡೇಯಿಂದ ವಿಡಿಯೋ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಅಂದ್ಬಿಟ್ಟು. ಕಣ್ಣಿಗೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿತ್ತು ಜಾಂಡಿಸು. ಇವತ್ತಿಗೆ 3 ದಿನ ಆಗಿದೆ ಬಂದು. ಭಾನುವಾರ ಅಡ್ಮಿಂಟ್ ಆಗಿರೋದು, ಸೋಮವಾರ, ಇವತ್ತು ಮಂಗಳವಾರ. ಇವತ್ತೊಂದು ಚೂರು ಚೇತರಿಸ್ಕೊಂಡಿದ್ದೀನಿ. ಹೋಟ್ಲದೇನು ತಿನ್ನೋಕ್ಕಾಗಲ್ಲ, ಮನೆ ಊಟನೇ ವೆಯ್ಟ್ ಮಾಡ್ತಾಯಿದ್ದೀನಿ. ಚನ್ನರಾಯಪಟ್ಟಣದಿಂದ ತರಬೇಕು ಊಟನ. ಹಾಸನ ಮಂಗಳ ನರ್ಸಿಂಗ್ ಹೋಮಲ್ಲಿ ಅಡ್ಮಿಂಟ್ ಆಗಿರೋದು. ಇಲ್ಲಿ ಹೋಟೆಲ್ ಊಟ ನನಗೆ ಆಗ್ತಾನೆ ಇಲ್ಲ, ತಿಂದರೆ ರಿಯಾಕ್ಷನ್ ಆಗ್ತಾಯಿದೆ. ಅದಕ್ಕೆ ಅಮ್ಮ ಮನೇಲೇ ಮಾಡಿಕೊಂಡು ರಾತ್ರಿ ಗಂಟೆ ಆಗಂಗೆ ಸೊಪ್ಪು, ಬೇಳೆ, ಹೆಸರು ಕಾಳು ಇದನ್ನೆಲ್ಲ ಕೂಗಿಸ್ಕೊಂಡು 3 ಟೈಮ್ಗೆ ಆಗೋ ಥರ ಸೊಪ್ಪು, ಆಮೇಲೆ ಕ್ಯಾರೆಟು ಬೀಟ್ರೂಟು ತೆಗೆದ್ಬಿಟ್ಟು ಅದಕ್ಕೆ ಮೊಸರು. ನೋಡಿ ಹೇಗೆ ವೆಯ್ಟ್ ಲಾಸ್ ಆಗಿಬಿಟ್ಟಿದ್ದೀನಿ ಅಂತ. ಆಮೇಲೆ
ಆಮೇಲೆ ನನಗೇನು ಲಿವರ್ಗೆ ಏನೇನು ಬೇಕೋ ಆಹಾರ ಅದನ್ನು ಮನೇಲೇ ಮಾಡಿ ಮೆತ್ತಗನ್ನ ಈ ಥರ ಮಾಡಿಕೊಂಡು 3 ಟೈಮ್ಗೆ ಆಗೋ ಥರ ಬರೀ ಅನ್ನ ಕಟ್ಟಲ್ಲೇ ತಿನ್ಬಿಡೋಣ ಅಂತ ತರಿಸ್ತಾ ಇದ್ದೀನಿ ಮಜ್ಜಿಗೆ. ಸೊ ಹಂಗಾಗಿ ಏನು ಎತ್ತ ಏನಾಗಿತ್ತು ಅದನ್ನೆಲ್ಲ ನಾನು ಕಂಪ್ಲೀಟಾಗಿ ಮನೆಗೆ ಬಂದಮೇಲೆ ನಿಮಗೆ ಪಿನ್ ಟು ಪಾಯಿಂಟು ಎಲ್ಲ ರಿಪೋರ್ಟ್ಸು ಎಲ್ಲ ತೋರಿಸಿ ಹೇಳೋಣ ಅಂದ್ಕೊಂಡಿದ್ದೀನಿ. ಮೆಡಿಸಿನ್ಸ್ ಎಲ್ಲ ತೋರಿಸೋಣ ಅಂದ್ಕೊಂಡಿದ್ದೀನಿ. ಎಲ್ಲದ್ರದ್ದು ಫೋಟೋ ತೆಗೆದು ಇಟ್ಕೊಂಡಿದ್ದೀನಿ. ನರ್ಸ್ ಪಾಪ ತುಂಬ ಒಳ್ಳೆಯವರು, ಅದಕ್ಕೋಸ್ಕರ ಯಾಕೆಂದರೆ ತುಂಬ ಯೂಸ್ ಇದೆ ಈ ಬ್ಲಾಗು ಕಂಪ್ಲೀಟಾಗಿ ನೋಡಿ. ಮೊನ್ನೆ ಎಲ್ಲ ನನಗೆ ಮಾತಾಡೋಷ್ಟು ಶಕ್ತಿನೇ ಇರಲಿಲ್ಲ, ಇವತ್ತೆಷ್ಟೋ ಪರವಾಗಿಲ್ಲ. ನಮ್ಮ ಲಿವರ್ ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿದ್ದು, ನಾನು ಚೆನ್ನಾಗಿದ್ದಾಗೆ ನಮ್ಮ ಲಿವರ್ ಸ್ವಲ್ಪ ಹದ್ಗೆಡ್ತು ಅಂದರೆ ಇಡೀ ಬಾಡಿನೇ ಮನಗಿಸ್ಬಿಡುತ್ತೆ. ಅದು ಬೇರೆ ಆರ್ಗನ್ಸ್ಗೆ ಹೋಲಿಸಿದ್ರೆ ಲಿವರ್ ಪ್ರಾಬ್ಲಮ್ ಬರಬಾರ್ದು. ಏನು ಎತ್ತ ಅಂತ ಕಂಪ್ಲೀಟಾಗಿ ಮನೆಗೆ ಬಂದಮೇಲೆ ಹೇಳ್ತೀನಿ. ಇನ್ನೂ ಎಷ್ಟು ದಿನ ಇರಬೇಕೋ ಗೊತ್ತಿಲ್ಲ, ಆಲ್ರೆಡಿ 3 ದಿನ ಆಗೋಗಿದೆ. ಇವಾಗ ಮೈ ತೊಳೆದು ಬಟ್ಟೆ ಹಾಕೋಣ ಬಿಸ್ತಿರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಆಯಾ ಬಂದಿಲ್ಲ ಇನ್ನು. ನಾವು ಸೆಮಿ ವಾರ್ಡ್ ತೊಗೊಂಡಿರೋದು, ಅಂದರೆ ಇಬ್ಬರಿರೋ ಥರ ತೊಗೊಂಡಿದ್ದೀನಿ. ಜನರಲ್ ವಾರ್ಡು ಇಲ್ಲೇನಂದರೆ ಒಂದು ಟಿ ವಿ ಇರುತ್ತೆ, ಬಾತ್ರೂಮ್ ನೀಟಾಗಿರುತ್ತೆ, ದಿನಕ್ಕೆ 3 ಟೈಮ್ ಬಾತ್ರೂಮ್ ಕ್ಲೀನ್ ಮಾಡ್ತಾರೆ. ಹಾಗಾಗಿ ದುಡ್ಡಾದರೂ ಪರವಾಗಿಲ್ಲ, ಮೇನ್ ಇನ್ಸ್ಪೆಕ್ಷನ್ ಆಗಬಾರ್ದಲ್ವ, ಹಾಗಾಗಿ ನಾನು ಜನರಲ್ ವಾರ್ಡನ್ನ ಚೂಸ್ ಮಾಡಲಿಲ್ಲ. ಆಮೇಲೆ ಏನದು ಇದಕ್ಕೇನೆ ದಿನಕ್ಕೆ 4,000 ಇದೆ, ಅದಕ್ಕೋಸ್ಕರ ಸೆಮಿ ವಾರ್ಡ್ನೇ ತೊಗೊಂಡ್ವಿ. ಅದನ್ನು ನಮ್ಮ ಅದೃಷ್ಟ ಏನು ಗೊತ್ತಾ, 3 ದಿನದಿಂದ ನಮ್ಮ ಪಕ್ಕಕ್ಕೆ ಯಾರೂ ಬಂದಿಲ್ಲ. ಸೊ ಹಂಗಾಗಿ ಪಕ್ಕದಲ್ಲಿ ಸಿಂಚು ಮನೆಗೊಳಕ್ಕೆ ಜಾಗನೂ ಸಿಕ್ತು, ನಮಗೆ ಸಿಂಗಲ್ ವಾಶ್ರೂಮ್ ಬಳಸೋದಕ್ಕೆ ಅವಕಾಶ ಸಿಕ್ತು. ಹಂಗಾಗಿ ಈ ವಾರ್ಡನ್ನು ತೊಗೊಂಡಿದ್ದೀವಿ. ಮೆಡಿಸಿನ್ಸ್ ಅಂದರೆ ಹೇಳಬೇಕು ಅಂತಂದರೆ ಬರೀ ಇಂಜೆಕ್ಷನ್ನ ಫ್ಲೂಯಿಡ್ ಮುಖಾಂತರ ಇಂಜೆಕ್ಷನ್ಸು, ತುಂಬ ಕಾಸ್ಟ್ಲಿ ಇಂಜೆಕ್ಷನ್ಸು. ಒಂದೊಂದು ಇಂಜೆಕ್ಷನ್ನೇ 600, 800, 1000, 2000 ಈ ಥರ ಇಂಜೆಕ್ಷನ್ಸು ಕೊಡ್ತಾ ಇರೋದು. ಆ್ಯಂಟಿಬಯೋಟಿಕ್ಕು, ಆಮೇಲೆ ಮಲ್ಟಿವಿಟಮಿನ್ಸು, ಇಂಥ ಇಂಜೆಕ್ಷನು. ಮತ್ತು ಗ್ಯಾಸ್ಟಿಕ್ಗೂ ಸಹ ನನಗೆ ಇಂಜೆಕ್ಟೇ ಮಾಡ್ತಾ ಇರೋದು, ಟ್ಯಾಬ್ಲೆಟ್ ಯಾವುದೂ ಕೊಡ್ತಾಯಿಲ್ಲ. ಆದರೆ ಒಂದು ಮಾತ್ರ ಟ್ಯಾಬ್ಲೆಟ್ ಕೊಡ್ತಾಯಿದ್ದಾರೆ. ಅದು ಏನು ಅಂದರೆ ಇದೊಂದೇ ನಾನು ಟ್ಯಾಬ್ಲೆಟ್ ನುಂಗ್ತಾ ಇರೋದು. ಅದು ಬಿಟ್ಟರೆ ಗ್ಯಾಸ್ಟಿಕ್ಕಿಗೂ ಸಹ ನನಗೆ ಇಂಜೆಕ್ಷನ್ ಮುಖಾಂತರನೇ ಕೊಡ್ತಾ ಇರೋದು. ಲಿವರಿಗೆ ಸ್ಟ್ರೆಂತ್ ಇರಲ್ಲ, ಟ್ಯಾಬ್ಲೆಟು ಆ್ಯಂಟಿಬಯೋಟಿಕ್ ಆಗಿರ್ಬೋದು, ಪೇನ್ ಕಿಲ್ಲರ್ಸ್ ಏನು ತೊಗೊಳಂಗಿಲ್ಲ ಅಂತ ಹೇಳಿದ್ದಾರೆ. ಸರಿ ಫ್ರೆಂಡ್ಸ್, ಇಷ್ಟು ನಾನು ಯಾರೂ ಬಂದಿಲ್ಲ ಅನ್ನೋ ಉದ್ದೇಶಕ್ಕೆ ಮಾಡಿದೆ. ನಾನಿನ್ನು ಮನೆಗೆ ಹೋಗಿನೇ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಮನೆಗೆ ಹೋಗಿ ನಿಮಗೆ ಕಂಪ್ಲೀಟಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಆಯಿತಾ? ಫಸ್ಟ್ ಯೂಸ್ಫುಲ್ ವಿಡಿಯೋ, ನಮ್ಮಂಥ ಹೆಣ್ಮಕ್ಳು ಗಂಡು ಮಕ್ಳಿಗೆ ಎಲ್ಲರೂ ತಿಳ್ಕೊಳ್ಳೋಂಥ ವಿಚಾರ. ಯಾಕೆಂದರೆ ಇದ್ರ ಬಗ್ಗೆ ಅರಿವಿಲ್ಲ ಅಂತಂದರೆ ನಾವು ಮುಂದೆ ಯಾವ್ಯಾವ ಥರ ಕಾಯಿಲೆಗಳನ್ನ ಎದುರಿಸ್ಬೇಕಾಗುತ್ತೋ ಗೊತ್ತಿರಲ್ಲ. ಅದಕ್ಕೋಸ್ಕರ ಈ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಎಲ್ಲ ಈ ಥರ ಇಂಜೆಕ್ಷನ್ಸು ನನಗೆ ಕೊಡ್ತಾ ಇರೋದು. ಇದೊಂದೇ ಟ್ಯಾಬ್ಲೆಟ್ ನಾನು ನುಂಗ್ತಾ ಇರೋದು, ಬಿಟ್ಟರೆ ಯಾವುದೇ ಥರದ ಟ್ಯಾಬ್ಲೆಟ್ಸ್ ಇಲ್ಲ. ಮಲ್ಟಿವಿಟಮಿನ್ಸು ಮತ್ತು ಆ್ಯಂಟಿಬಯೋಟಿಕ್ಕು, ಆಮೇಲೆ ಇನ್ನು ಏನೋ ಬೇರೆ ಇಂಜೆಕ್ಷನ್ಸು ಎಲ್ಲ ಈ ಥರ ಫ್ಲೂಯಿಡ್ ಮುಖಾಂತರ ಕೊಡ್ತಾ ಇದ್ದಾರೆ. ತುಂಬ ಪೇನ್ಫುಲ್ ಆಗಿಬಿಟ್ಟಿದೆ, ಕೈ ಸ್ವೆಲ್ಲಿಂಗ್ ಥರ ಆಗ್ತಾಯಿದೆ. ಅದಕ್ಕೆ ಚೇಂಜಸ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ಏನು ಗೊತ್ತಾ, ಒಂದು 10 ನಿಮಿಷ ಗ್ಯಾಪ್ ಸಿಕ್ಕಿದ್ರೂ ಬ್ಲಡ್ ಕ್ಲಾಟ್ ಆಗಿಬಿಡುತ್ತೆ. ಆಗ ಮತ್ತೆ ಏನಾದ್ರೂ ಅವರು ಇದಕ್ಕೆ ಆಪ್ರೇಟ್ ಮಾಡಿದ ತಕ್ಷಣ ಕಿರ್ಚ್ಕೊಳ್ಳೋ ಥರ ಆಗುತ್ತೆ. ಅಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಹೇಳ್ಬೇಕಂದ್ರೆ. ಹೆಚ್ಚು ಕಮ್ಮಿ ನನಗೊಂದು 50 ಇಂಜೆಕ್ಷನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಒಂದು 50 ಹತ್ರನೇ ಆಗಿದೆ. ಸಿಕ್ಕಾಪಟ್ಟೆ ಪೇನ್ಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ನನಗೆ ಒಂದು ಕೈ ಸ್ವೆಲ್ಲಿಂಗ್ ಬಂದು ಆಲ್ಮೋಸ್ಟ್ ಕ್ಲಾಟ್ ಆಗಿಬಿಟ್ಟಿತ್ತು. ಅದರಿಂದ ರಿಮೂವ್ ಮಾಡಿಸ್ಕೊಂಡು ಮತ್ತೆ ಬಲಗೈಗೆ ಹಾಕಿಸ್ಕೊಂಡಿರೋದು. ಊಟ ನೋಡಿ, ನಾನು ಮನೆಯಿಂದ ಬಂದಿರೋದು. ಯಾವ್ಯಾವ ಥರ ತಿಂತಾಯಿದ್ದೀನಿ ಅಂತ. ಊಟ ತಿನ್ನೋಕ್ಕಾಗ್ತಿರಲ್ಲ. ಕ್ಯಾರೆಟ್, ಬೀಟ್ರೂಟ್, ತುರಿ, ಸ್ನ್ಯಾಕ್ಸಿಗೆ ತರಕಾರಿ ಬೇಯಿಸಿರೋದು. ಇದೇನು ಕೊಟ್ಟು ಕಳಿಸಿದ್ದಾರೆ ನೋಡೋಣ. ಇದು ಸೊಪ್ಪಿನ ಸಾರು, ಬರೀ ಅಂದರೆ ಸೊಪ್ಪು ಬೇಳೆ ಹಾಕಿ ಕಟ್ಟು, ಕಡ್ದಿರೋ ಮೊಸರು, ಹಾಗೆ ಆ ಫ್ಲಾಸ್ಕಲ್ಲಿ ಮಜ್ಜಿಗೆ, ಇದು ಅನ್ನ. ಅಮ್ಮ ನನಗೆ 4 ದಿನವೂ ಬೆಳಗ್ಗೆಯಿಂದ ರಾತ್ರಿವರೆಗೂ ಇದೇ ಥರ ಊಟನ ಮಾಡಿ ಕಳಿಸ್ತಾಯಿದ್ರು ಚನ್ನರಾಯಪಟ್ಟಣದಿಂದ ಹಾಸನ್ಗೆ. ಊಟ ಹೀಗಿದೆ. ಹಾಗೆಯೇ ಇಲ್ಲಿ ಏನು ಜಾಸ್ತಿ ಜನ ಅಡ್ಮಿಂಟ್ ಆಗಿರಲಿಲ್ಲ. 2 ರೂಮಲ್ಲಿ ಇದ್ವಿ. ನಾವೊಂದು ಪೇಷಂಟ್ಸ್, ಇನ್ನೊಬ್ಬರು ಪೇಷಂಟ್ಸ್ ಅಷ್ಟೇ. ಸೊ ಹಂಗಾಗಿ ಇವರೆಲ್ಲ ಜಾಲಿಯಾಗಿರ್ತಿದ್ರು. ಈ ನೋಡಿ, ನನಗೆ ಇಲ್ಲಿ ಆಸ್ಪತ್ರೆಯಲ್ಲಿ ಪರಿಚಯ ಆಗಿರೋದು ನಮ್ಮ ಸಿಸ್ಟರು. ತುಂಬ ಚೆನ್ನಾಗಿ ನೋಡ್ತಾರೆ. ನೈಟ್ ಶಿಫ್ಟ್ ಇವ್ರದ್ದು. ಹಾಗೆ ಅವರೊಬ್ರು ಹೊಸ್ಕೊಂಡು ಹೋಗ್ತಿದ್ದಾರೆ.
ಸೊ ಹಾಗಾಗಿ ಇವತ್ತೊಂದು ಸ್ವಲ್ಪ ಆರಾಮಿದ್ದೀನಿ, ವಾಕ್ ಮಾಡ್ತಾ ಇದ್ದೀನಲ್ಲ. ಇವರೊಬ್ಬರು ಫ್ರೀಯಾಗಿ ಕೂತಿದ್ರು, ವಿಡಿಯೋ ಮಾಡಿಕೊಂಡು ಮಾತಾಡಿಸ್ತಾ ಇದ್ದೀನಿ, ನಾಚ್ಕೋತಿದ್ದಾರೆ.